ನಿಮ್ಮ ಬ್ಲಾಗ್ಗೆ ಗೂಗಲ್ ಆಡ್ಸೆನ್ಸ್ ಇನ್ನೂ ಅಪ್ರೂವ್ ಸಿಕ್ಕಿಲ್ವಾ? ಅಥವಾ ಅಪ್ಲೈ ಮಾಡಿದ್ರು ಕೂಡ ಮತ್ತೆ ಮತ್ತೆ ರಿಜೆಕ್ಟ್ ಆಗ್ತಾ ಇದೆಯಾ? ಸೊ ಹಾಗಂತಂದ್ರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಅಂತಂದ್ರೆ ಒಂದು ಚೆಕ್ ಲಿಸ್ಟ್ ಅನ್ನ ಕೊಡ್ತಾ ಇದ್ದೀನಿ. ಸೊ ಆ ಚೆಕ್ ಲಿಸ್ಟ್ ಅನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಮ ಬ್ಲಾಗ್ಗೆ ಆಡ್ಸೆನ್ಸ್ ಅಪ್ರೂವ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ. ಸೊ ಅದಕ್ಕೋಸ್ಕರ ಈ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಬಿಗಿನರ್ಸ್ಗೆ ಬೆಸ್ಟ್ ಆಗಿರುವಂತ ಒಂದು ವಿಡಿಯೋ ಅಂತಾನೆ ಹೇಳ್ಬೋದು. ಮೊದಲನೇದಾಗಿ ಗೂಗಲ್ ಏನ್ ನೋಡುತ್ತೆ ಅಂತಂದ್ರೆ ನಿಮ್ಮ ಬ್ಲಾಗ್ ಪ್ರೊಫೆಷನಲ್ ಆಗಿದೆಯಾ ಇಲ್ವಾ ಅನ್ನೋದನ್ನ ಚೆಕ್ ಮಾಡುತ್ತೆ. ಮೊದಲನೇ ಚೆಕ್ ಲಿಸ್ಟ್ ಬಂದ್ಬಿಟ್ಟು ಕಸ್ಟಮ್ ಡೊಮೇನ್ ಇರಬೇಕು. ಸೊ ಅಂತಂದ್ರೆ .com, .in, .net. ಸೊ ಈ ತರ ಒಂದು ಕಸ್ಟಮ್ ಡೊಮೇನ್ಸ್ ಗಳನ್ನ ನೀವು ಯೂಸ್ ಮಾಡ್ತಿರ್ಬೇಕು. ಅಂತಂದ್ರೆ ಫಾರ್ ಎಕ್ಸಾಂಪಲ್ ಫ್ರೀ ಆಗಿರುತ್ತವೆ blogspot.com, ಮೀಡಿಯಮ್. ಸೊ ಈ ತರ ಒಂದು ಫ್ರೀ ಪ್ಲಾಟ್ಫಾರ್ಮ್ಗಳಿದೆ. ಸೊ ಅದರಲ್ಲಿ ಸ್ವಲ್ಪ ಏನಂತಂದ್ರೆ ಕಷ್ಟ ಸಿಗುತ್ತೆ, ಇಲ್ಲ ಅಂತಲ್ಲ, ಬಟ್ ಏನಂತಂದ್ರೆ ಸ್ವಲ್ಪ ಕಷ್ಟ. ಎರಡನೇದು ಬಂದ್ಬಿಟ್ಟು ವೆಬ್ಸೈಟ್, ನಿಮ್ಮ ಬ್ಲಾಗ್ ಏನಾಗಿರ್ಬೇಕಂತಂದ್ರೆ ಫಾಸ್ಟ್ ಆಗಿರ್ಬೇಕು. ಸೊ ಗೂಗಲ್ ಇದನ್ನು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿ ನೋಡುತ್ತೆ. ನಿಮ್ಮ ಬ್ಲಾಗ್ ಓಪನ್ ಆಗಕ್ಕೆ ಎಷ್ಟು ಟೈಮ್ ಅನ್ನ ತಗೊಳ್ತಾ ಇದೆ ಅದನ್ನು ಕೂಡ ಅದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಹೆಚ್ಚು ಟೈಮ್ ತಗೊಳ್ತಾ ಅಂತಂದ್ರೆ ನಿಮ್ಮ ಒಂದು ಕಂಟೆಂಟ್ ಏನಾಗತ್ತೆ ಅಂತಂದ್ರೆ ಅನ್ವಾಂಟೆಡ್ ಅಂತ ಗೂಗಲ್ ತಿಳ್ಕೊಂಡ್ಬಿಡುತ್ತೆ. ಸೊ ಇದರಿಂದಾಗಿ ನೀವೇನ್ ಮಾಡ್ಬೇಕಂತಂದ್ರೆ ನಿಮ್ಮ ಬ್ಲಾಗ್ಗೆ ಲೈಟ್ ವೇಟ್ ಆಗಿರುವಂತ ಥೀಮ್ ಅನ್ನ ಯೂಸ್ ಮಾಡ್ಬೇಕಾಗತ್ತೆ, ಮತ್ತೆ ಅನ್ವಾಂಟೆಡ್ ಆಗಿರುವಂತ ಪ್ಲಗಿನ್ಸ್ ಗಳನ್ನ ರಿಮೂವ್ ಮಾಡಿ. ಮೂರನೇದು ಬಂದ್ಬಿಟ್ಟು ಮೊಬೈಲ್ ಫ್ರೆಂಡ್ಲಿ ಆಗಿರಬೇಕು. ಸೊ 2026ರಲ್ಲಿ ಏನಂತಂದ್ರೆ ಯಾರು ಬೇಕಾದ್ರೂ ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇಟ್ಕೊಂಡು ಯಾರನ್ನು ಸರ್ಚ್ ಮಾಡಲ್ಲ. ಜಾಸ್ತಿ ಸರ್ಚ್ ಆಗುವಂತ ಡಿವೈಸ್ ಯಾವ್ದು ಅಂತಂದ್ರೆ ಮೊಬೈಲ್. ಸೊ ಮೊಬೈಲ್ ಆಗಿ ನಮ್ಮ ಒಂದು ಬ್ಲಾಗ್ ಕರೆಕ್ಟ್ ಆಗಿ ಓಪನ್ ಆಗ್ತಿತ್ತು ಅಂತಂದ್ರೆ ರ್ಯಾಂಕಿಂಗ್ ಕೂಡ ಹಂಗೆ ಬರುತ್ತೆ, ಮತ್ತೆ ಇದೊಂದು SEO ಒಂದು ಸ್ಟ್ರಾಟಜಿ ಅಂತಾನು ನಾವು ಹೇಳ್ತೀವಿ. ಸೊ ಇವಾಗ ಇಂಪಾರ್ಟೆಂಟ್ ಪೇಜಸ್ ಗಳ ಬಗ್ಗೆ ಮಾತಾಡೋಣ. ಸೊ ತುಂಬಾ ಒಂದು ಬ್ಲಾಗರ್ಸ್ ಗಳು ಇದನ್ನ ಮಿಸ್ ಮಾಡ್ತಾರೆ. ಅಬೌಟ್ ಅಸ್ ಪೇಜ್ ಕಂಪಲ್ಸರಿ ಆಗಿ ಇರಬೇಕು. ಇದರಲ್ಲಿ ಏನಂತಂದ್ರೆ ನಿಮ್ಮ ಬಗ್ಗೆ, ಅಂತಂದ್ರೆ ನಿಮ್ಮ ಒಂದು ಬ್ಲಾಗ್ ಬಗ್ಗೆ, ನಿಮ್ಮ ಬ್ಲಾಗ್ ಅಲ್ಲಿ ಏನೇನೆಲ್ಲ ಕಂಟೆಂಟ್ ಸಿಗುತ್ತೆ, ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಏನಂತಂದ್ರೆ ಹಾಕಿರ್ಬೇಕು. ಕಾಂಟ್ಯಾಕ್ಟ್ ಅಸ್ ಪೇಜ್ ಇರಬೇಕು. ಸೊ ಕಾಂಟ್ಯಾಕ್ಟ್ ಅಸ್ ಅಲ್ಲಿ ಏನಂತಂದ್ರೆ ಇಮೇಲ್ ಇರಬೇಕು, ಇಲ್ಲ ಅಂತಂದ್ರೆ ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಇರಬೇಕು. ಎರಡು ಇದ್ರೆ ಇನ್ನು ಬೆಸ್ಟ್. ಮೂರನೇದು ಪ್ರೈವೇಸಿ ಪಾಲಿಸಿ ಪೇಜ್ ಕೂಡ ಕಂಪಲ್ಸರಿ ಆಗಿರ್ಬೇಕು. ಸೊ ಗೂಗಲ್ ಇದನ್ನ ತುಂಬಾ ಒಂದು ಸೀರಿಯಸ್ ಆಗಿ ನೋಡುತ್ತೆ ಇದನ್ನ. ಅಫಿಲಿಯೇಟ್ ಅಥವಾ ಫೈನಾನ್ಸ್ ರಿಲೇಟೆಡ್ ಒಂದು ಕಂಟೆಂಟ್ ಇತ್ತಂತಂದ್ರೆ ಡಿಸ್ಕ್ಲೀಮರ್ ಪೇಜ್ ಕೂಡ ಇರಬೇಕು. ಮತ್ತೆ ಟರ್ಮ್ಸ್ ಅಂಡ್ ಕಂಡೀಷನ್ ಪೇಜ್ ಇತ್ತಂತಂದ್ರೆ ಇನ್ನು ನಿಮ್ಮ ಒಂದು ಬ್ಲಾಗ್ ಪ್ರೊಫೆಷನಲ್ ಆಗಿ ಕಾಣಿಸುತ್ತೆ. ಸೊ ಎಲ್ಲಾ ಪೇಜಸ್ ಗಳನ್ನ ಕಂಪಲ್ಸರಿ ಆಗಿ ಹಾಕಿ. ಈ ಪೇಜಸ್ ಗಳು ನಿಮ್ಮ ಒಂದು ಬ್ಲಾಗ್ ಇಲ್ಲ ಅಂತಂದ್ರೆ ಬ್ಲಾಗ್ ಅಲ್ಲಿ 100% ರಿಜೆಕ್ಟ್ ಅಂತಾನೆ ಹೇಳ್ಬೋದು. ಸೊ ಈಗ ಮುಖ್ಯವಾದ ವಿಚಾರ ಏನಂತಂದ್ರೆ ಕಂಟೆಂಟ್. ಸೊ ಮಿನಿಮಮ್ ನಿಮ್ಮ ಒಂದು ಬ್ಲಾಗ್ ಅಲ್ಲಿ ಮಿನಿಮಮ್ ಅಂದ್ರೂ 20ರಿಂದ 30 ಹೈ ಕ್ವಾಲಿಟಿ ಇರುವಂತ ಕಂಟೆಂಟ್ ಇರಬೇಕು. ಮತ್ತೆ ಒಂದು ಆರ್ಟಿಕಲ್ ಅಲ್ಲಿ ಮಿನಿಮಮ್ ಅಂದ್ರೂ 1000 ವರ್ಡ್ಸ್ ಇರಬೇಕು. ಕಾಪಿ ಪೇಸ್ಟ್ ಆಗಿರುವಂತ ಕಂಟೆಂಟ್ ಅನ್ನ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಗೂಗಲ್ ಇದನ್ನ ಈಸಿಯಾಗಿ ಫೈಂಡ್ ಔಟ್ ಮಾಡುತ್ತೆ. ಯುನಿಕ್ ಇಮೇಜಸ್ ಗಳನ್ನ ಯೂಸ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯಾದಂಥ ಡೌನ್ಲೋಡ್ ಆಗಿರುವಂಥ ಇಮೇಜಸ್ ಗಳನ್ನ ಯೂಸ್ ಮಾಡಬೇಡಿ. ಕನ್ವಾದಲ್ಲಿ ನೀವೇ ಕ್ರಿಯೇಟ್ ಮಾಡಿಕೊಂಡು ಡೌನ್ಲೋಡ್ ಮಾಡಿಕೊಂಡು ಯೂಸ್ ಮಾಡಿ. ಗ್ರಾಮರ್ ಮತ್ತು ರೀಡಬಿಲಿಟಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಒಂದು ಏನು ಕಂಟೆಂಟ್ ಇರುತ್ತೆ, ಕನ್ನಡ ಮತ್ತೆ ಇಂಗ್ಲಿಷ್ ಎರಡು ಮಿಕ್ಸ್ ಇತ್ತಂತಂದ್ರೆ ಯೂಸರ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಒಂದೇ ಒಂದು ವೆಬ್ಸೈಟ್ ಅಲ್ಲಿ ಅಥವಾ ಬ್ಲಾಗ್ ಅಲ್ಲಿ ಎಲ್ಲಾ ಟಾಪಿಕ್ಸ್ ಗಳನ್ನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಮೂವೀಸ್, ಜಾಬ್, ಟೆಕ್, ಫುಡ್, ಸೊ ಈ ರೀತಿ ಏನ್ ನೀಚಸ್ಗಳು ಬರುತ್ತೆ ಎಲ್ಲಾನು ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ. ಒಂದೇ ಒಂದು ಕ್ಯಾಟಗರಿನ ಚೂಸ್ ಮಾಡಿಕೊಂಡು ಅದರಲ್ಲೇ ಕೆಲಸ ಮಾಡಿ. ಒಂದೇ ಒಂದು ನೀಚ್ ಮೇಲೆ ಕೆಲಸ ಮಾಡಿ. ಫಾರ್ ಎಕ್ಸಾಂಪಲ್ ಬ್ಲಾಗಿಂಗ್, SEO, ಟೆಕ್, ಎಜುಕೇಶನ್. ಸೊ ಇದರಲ್ಲಿ ಯಾವ್ದು ಬೇಕಾದ್ರೂ ನೀವು ಇದನ್ನ ಯೂಸ್ ಮಾಡಬಹುದು. ಆಡ್ಸೆನ್ಸ್ ಅಪ್ರೂವಲ್ಗೆ ಲಕ್ಷಾಂತರ ಟ್ರಾಫಿಕ್ ಏನೋ ಅವಶ್ಯಕತೆ ಇಲ್ಲ, ಬಟ್ ಏನಂತಂದ್ರೆ SEO ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಪ್ರಾಪರ್ ಟೈಟಲ್, ಮೆಟಾ ಡಿಸ್ಕ್ರಿಪ್ಷನ್, ಸೊ ಇದನ್ನೆಲ್ಲ ಕಂಪ್ಲೀಟ್ ಆಗಿ ನೀವು ಮಾಡಬೇಕಾಗುತ್ತೆ. ಇಂಟರ್ನಲ್ ಲಿಂಕಿಂಗ್ ಗಳನ್ನ ಮಾಡಬೇಕಾಗತ್ತೆ. ಗೂಗಲ್ ಸರ್ಚ್ ಕನ್ಸೋಲ್ಗೆ ನಿಮ್ಮ ಒಂದು ಬ್ಲಾಗ್ ಕನೆಕ್ಟ್ ಆಗಿರ್ಬೇಕಾಗತ್ತೆ. ಮತ್ತೆ ನೀವು ಹಾಕುವಂತ ಒಂದು ಬ್ಲಾಗ್ ಪೋಸ್ಟ್ಗಳು ಗೂಗಲ್ ಅಲ್ಲಿ ಇಂಡೆಕ್ಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದನ್ನ ಕೂಡ ನೀವು ಚೆಕ್ ಮಾಡ್ತಾ ಇರ್ಬೇಕಾಗತ್ತೆ. ಫೇಕ್ ಟ್ರಾಫಿಕ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ಬಳಸೋದಕ್ಕೆ ಹೋಗಬೇಡಿ. ಬಾಟ್ ಟ್ರಾಫಿಕ್ ತರ ಒಂದು ಟ್ರಾಫಿಕ್ ಗಳಿಗೆಲ್ಲ ಬರುತ್ತೆ. ಸೊ ಅದನ್ನೆಲ್ಲ ಯಾವುದೇ ಕಾರಣಕ್ಕೂ ಯೂಸ್ ಮಾಡೋದಕ್ಕೆ ಹೋಗಬೇಡಿ. ಆದಷ್ಟು ಸೋಷಿಯಲ್ ಮತ್ತೆ ಆರ್ಗಾನಿಕ್ ಟ್ರಾಫಿಕ್ಸ್ ಗಳನ್ನ ಬರೋ ತರ ಮಾಡಿ. ಸೊ ಇಷ್ಟು ಒಂದು ಕಂಟೆಂಟ್ ಅಥವಾ ಇಷ್ಟು ಒಂದು ಚೆಕ್ ಲಿಸ್ಟ್ ಗಳನ್ನ ನೀವು ಫಾಲೋ ಮಾಡಿದ್ರಿ ಅಂತಂದ್ರೆ ನಿಮ್ಮ ಆಡ್ಸೆನ್ಸ್ 100% ಆಗಿ ಅಪ್ರೂವ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಇದೇ ರೀತಿ ಹೆಚ್ಚಿನ ಒಂದು ವಿಡಿಯೋಸ್ಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.